ಲಕ್ಷ್ಮಮ್ಮ ಅಂತ ನನ್ನ ಹೆಸರು. ನಮ್ದು ಉಪ್ರಳ್ಳಿ. ನಾವು ಜಮೀನು ಮಾಡೋದು ಚಿನ್ನಗನಹಳ್ಳಿ ಸರ್ವೆ ನಂಬರಲ್ಲಿ ಒಂದು 50 ಚಿನ್ನಗನಹಳ್ಳಿ 65 ಸರ್ವೆ ನಂಬರಲ್ಲಿ ಒಂದು 50 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ನಾವು 50 ವರ್ಷದಿಂದ ಮಾಡ್ತಾ ಇದ್ದೀವಿ. ಬರೋರೆಲ್ಲಾನು ಎಷ್ಟೋ ಜನ MLಗಳು ಬಂದವ್ರೆ ಹೋಗವ್ರೆ, ಎಷ್ಟೋ ಜನ ಕಾಸಿಂದಾರ್ಲು ಬಂದವ್ರೆ ಹೋಗವ್ರೆ. ಬರೋರೆಲ್ಲಾನು ಮಾಡ್ಕೊಡ್ತೀವಿ ಅಂತಾರೆ. ಎಲ್ಲೆಲ್ಗೋ ಹೋಗಿದ್ವಿ, ಎಲ್ಲೆಲ್ಲ ಅರ್ಜಿಗಳೆಲ್ಲ ಹಾಕ್ತಿವಿ. ಎಲ್ಗೋದ್ರೂ ಬರೋರೆಲ್ಲ ಹಿಂಗ ಹೇಳ್ತಾರೆ, ನಮ್ಗೆಲ್ಲಿ ನ್ಯಾಯ ಸಿಗ್ತಾ ಇಲ್ಲ. ಇವಾಗ ಹೊಸದಾಗಿ ಇವಾಗ ಮೇಡಮ್ ಬಂದವ್ರೆ, ಯಮ್ನು ಹಂಗೆ ಹೇಳ್ತಾರೆ. ಯಮ್ನು ನೆಕ್ಸ್ಟ್ ಮೊದ್ಲು ಬಂದಿದ್ರು ಆಯಮ್ಮನು ಹಂಗೆ ಹೇಳಿದ್ರು. ಇವಾಗ ನಮ್ಗೆ ಜಮೀನ್ ಬೇಕು ಅಂತ ಮಹೇಶ್ವರಮ್ಮ ವೃತ್ತದಿಂದ ತಾಲೂಕ್ ಕಚೇರಿವರೆಗೂ ಒಂದು ಬೃಹತ್ ರ್ಯಾಲಿ ಎಲ್ಲ ಕೂಡ ಬಗುರುಕುಂ ಸಾಗುವಳಿದಾರರೇ ಬಂದು ತಹಶೀಲ್ದಾರ್ ಅವರಿಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿನ ತಹಶೀಲ್ದಾರ್ ಮೂಲಕ ನಾವು ಸಲ್ಲಿಸಿದೀವಿ. ಮತ್ತೆ ಅದೇ ರೀತಿಯಾಗಿ ತಹಶೀಲ್ದಾರರು ಕೂಡ ತಮ್ಮ ಹಂತದಲ್ಲಿ ಏನು ಈಗಾಗಲೇ ಕಿಮ್ಮತ್ ಕಟ್ಟಿದ್ದಾರೆ ರೈತರು ಅಂತ ರೈತರಿಗೆ ಸಾಗುವಳಿ ಚೀಟಿ ಕೊಡ್ಬೇಕು ಅಂತೇಳಿ, ಮತ್ತೆ ಕೆಲವೊಂದು ರೈತರು ಅರ್ಜಿ ಸಲ್ಲಿಸಿದ್ರು ಕೂಡ ಏನ್ ಸರ್ಕಾರ ಬಿಟ್ಟಿದೆ ಆ್ಯಪ್ ಅಲ್ಲಿ ನಮೂನೆ 57ರಲ್ಲಿ ಸಲ್ಲಿಸಿರುವಂತ ಅರ್ಜಿಗಳು ಇಲ್ಲದೆ ಇರೋದ್ರಿಂದ ಅದನ್ನು ಕೂಡ ಸರ್ಕಾರಕ್ಕೆ ಕಳಿಸ್ಕೊಟ್ಟು ಮತ್ತೆ ಅವ್ರನ್ನ ಸೇರ್ಪಡೆ ಮಾಡೋದಕ್ಕೆ ಅವಕಾಶನ ಕೊಡ್ಲಿ ಅಂತೇಳಿ ಅದನ್ನು ಕೂಡ ಅದರಲ್ಲಿ ನಾವು ಸೇರಿಸಿದೀವಿ. ಅರ್ಜಿ ಬಾಕಿ ಇದೆ, ಅದು ಬಗರುಕುಂ ಕಮಿಟಿ ಮುಂದೆ ಇಟ್ಟು ಬೇಗ ವಿಲೇವಾರಿ ಮಾಡಬೇಕು ಅಂತ ಅವರು ನಮಗೆ ಶಾಂತಿಯುತವಾಗಿ ಮಾಡಿ ನಮಗೆ ಮನವಿ ಪತ್ರ ಕೊಟ್ಟಿದ್ದಾರೆ. ನಾವು ಅವ್ರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮಾನ್ಯ ಶಾಸಕರು ಕೂಡ ಇದೇ ವಿಚಾರವಾಗಿ ನಮ್ಗೆ ಆಲ್ರೆಡಿ ತಿಳಿಸಿ ಅದು ಫಸ್ಟ್ ಮೀಟಿಂಗ್ ಕೂಡ ಆಗಿದೆ. ಫಸ್ಟ್ ಮೀಟಿಂಗಲ್ಲಿ ಎಲ್ಲ ಕಂದಾಯ ನೌಕರರಿಗೆ, ನಮ್ಮದು VA ವಿಲೇಜ್ ಅಡ್ಮಿನಿಸ್ಟ್ರೇಟರ್ ಆಫೀಸರ್ಗೆ ಪ್ಲಸ್ ರೆವಿನ್ಯೂ ಇನ್ಸ್ಪೆಕ್ಟರ್ಸ್ಗೆ, ಶಿರಸ್ಗಾರ್ಗೆ, ನಮಗೆ ಚಿಕ್ಕಬಳ್ಳಾಪುರ ಪ್ಲಸ್ ಮಂಚಿನಲ್ಲಿ ಇಬ್ಬರೂ ಸೇರಿ ಒಂದು ಜಾಯಿಂಟ್ ಕಮಿಟಿ ಕೂಡ ಮಾಡಿ ಅದನ್ನೇ ಫಸ್ಟ್ ಮೀಟಿಂಗ್ ತಗೊಂಡಿದ್ದೇನೆ. ಆ ಮೀಟಿಂಗಲ್ಲಿ ಎಲ್ಲರಿಗೂ ಹೇಗೆ ನಾವು ಇದನ್ನು ಮುಂದುವರಿಸಬೇಕು, ಹೇಗೆ ಪಾರದರ್ಶಕವಾಗಿ ಮಾಡಬೇಕು ಅಂತೆಲ್ಲರಿಗೂ ತಿಳಿಸಿ ಅವ್ರಿಗೆಲ್ಲರಿಗೂ ಕೂಡ ಅವರ ಇಂಟೆನ್ಷನ್ಸು, ಅವ್ರ ವರ್ಕ್ ನೇಚರ್ ಕೂಡ ಅವರೆಲ್ಲರಿಗೂ ತಿಳಿಸಿ ಅವ್ರಿಗೆಲ್ಲರಿಗೂ ಆಲ್ಮೋಸ್ಟ್ 3 ಅವರ್ ಮೀಟಿಂಗ್ ಮಾಡಿ ಅವರೆಲ್ಲರೂ ತಿಳಿಸಿದ್ದಾರೆ. ಫಸ್ಟ್ ಮೀಟಿಂಗ್ ಕೂಡ ಆಗಿದೆ. ಇವಾಗ ಸೆಕೆಂಡ್ ಮೀಟಿಂಗ್ಗೆ ಅವರು 53, ನಾವು ಇವಾಗ 57ಗಿಂತ ಮುಂಚೆ ಕಂಪ್ಲೀಟ್ಲಿ 53ನ ನಾವು ಅಟೆಂಡ್ ಮಾಡ್ತೀವಿ. ಯಾರೆಲ್ಲ 53 ಅರ್ಜಿ ಕೊಟ್ಟಿರ್ತಾರೆ, ಯಾರೆಲ್ಲ ಬಗರುಕುಂ ತಂತ್ರಾಂಶದಲ್ಲಿ ಅವರು 53 ಅರ್ಜಿಗಳಿರುತ್ತೆ, ಅದನ್ನೆಲ್ಲ ನಾವು ಶೀಘ್ರದಲ್ಲೇ ಮಾನ್ಯ ಶಾಸಕರಲ್ಲಿ ಕಮಿಟಿ ಮಾಡಿಸಿ ಅದನ್ನು ನಾವು ವಿಲೇವಾರಿ ಮಾಡ್ತೀವಿ. ಅದಾದ